ಮೇಷರಾಶಿಯವರೇ, ನೀವು ಕೇಳಿಸಿಕೊಳ್ಳುತ್ತಿರುವ ಈ ಧ್ವನಿ ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಬದುಕಿನ ಟರ್ನಿಂಗ್ ಪಾಯಿಂಟ್. ನಿಮ್ಮ ರಕ್ತದಲ್ಲಿ ಹರಿಯುತ್ತಿರೋದು ಕೇವಲ ರಕ್ತವಲ್ಲ, ಅದು ಗೆಲ್ಲಲೇಬೇಕೆಂಬ ಹಠದ ಕಿಚ್ಚು. ಆದರೆ ಕಳೆದ 3 ವರ್ಷಗಳಿಂದ ಆ ಕಿಚ್ಚು ಆರಿ ಹೋಗಿದೆಯೇ? ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ವಿಧಿ ನಿಮ್ಮನ್ನು 10 ಹೆಜ್ಜೆ ಹಿಂದೆ ಎಳೆಯುತ್ತಿದೆಯೇ? ನನ್ನ ಬುದ್ಧಿ ನನಗೆ ಕೆಲಸ ಮಾಡುತ್ತಿಲ್ಲ, ನನ್ನ ಶೌರ್ಯಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ನೀವು ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಹಾಕಿರಬಹುದು. ಆದರೆ ನಿಲ್ಲಿ, ಆ ಕಣ್ಣೀರು ಒರೆಸಬೇಡಿ, ಅದನ್ನು ಬೆಂಕಿಯನ್ನಾಗಿ ಬದಲಿಸಿ. ಯಾಕೆಂದರೆ 2026ರಲ್ಲಿ ನಿಮ್ಮ ರಾಶ್ಯಾಧಿಪತಿ ಕುಜದೇವನು ತನ್ನ ಅಸಲಿ ಆಟ ಶುರುವಾಡಲಿದ್ದಾನೆ. ಇದು ಕೇವಲ ಹೊಸ ವರ್ಷವಲ್ಲ, ಇದು ಮೇಷರಾಶಿಯವರ ವಿಶ್ವ ವಿಜಯದ ವರ್ಷ. ನಿಮ್ಮನ್ನು ಸೋಲಿಸಿ ಸಂಭ್ರಮಿಸಿದವರು, ನಿಮ್ಮನ್ನು ತುಳಿದು ಮೇಲೆ ಬಂದವರು ಈಗ ನಿಮ್ಮ ಎತ್ತರ ನೋಡಿ ಬೆಚ್ಚಿ ಬೀಳುವ ಸಮಯ ಬಂದಿದೆ. ಆದರೆ ನೆನಪಿಡಿ, ಈ ಅದೃಷ್ಟ ಸುಮ್ಮನೆ ಬರಲ್ಲ. ಕುಜದೇವನು ಶಕ್ತಿಯ ಸಂಕೇತ. ಆ ಶಕ್ತಿಯನ್ನು ನಿಮ್ಮತ್ತ ಸೆಳೆಯಲು ಯಾರೂ ಹೇಳಿಕೊಡದ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ 5 ಅಘೋರ ರಹಸ್ಯಗಳಿಲ್ಲಿವೆ. ನೀವು ಈ ವಿಡಿಯೋಗೆ ನೀಡುವ ಈ ಸಮಯ ನಿಮ್ಮ ಮುಂದಿನ ಜೀವನವನ್ನೇ ಬಂಗಾರ ಮಾಡಲಿದೆ. 1 ಸೆಕೆಂಡ್ ಮಿಸ್ ಮಾಡಿದರೂ ನಿಮ್ಮ ಲಕ್ ಮಿಸ್ ಆದಂತೆ. ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಎಚ್ಚರಿಕೆ: ಈ ಬ್ರಹ್ಮಾಂಡದಲ್ಲಿ ಯಾವುದೂ ಉಚಿತವಾಗಿ ಸಿಗಲ್ಲ. ನಾನು ನಿಮಗೆ ಈ ಅಮೂಲ್ಯ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಬದಲಾಗಿ ನೀವು ನಿಮ್ಮ ಬದುಕಿನ ಕತ್ತಲೆಯನ್ನು ಕಳೆದು ಜ್ಞಾನದ ಹಾದಿಯಲ್ಲಿ ನಡೆಯಲು ಒಳ್ಳೆಯದನ್ನು ಬೆಂಬಲಿಸಿದರೆ ಮಾತ್ರ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತದೆ. ಇದು ಬ್ರಹ್ಮಾಂಡದ ನಿಯಮ. ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ರಹಸ್ಯ ನಂಬರ್ 1: ಕೆಂಪು ಹೂವಿನ ಎಸಳುಗಳ ನೀರಿನ ಆಕರ್ಷಣೆ. ಇದು ಅತ್ಯಂತ ಸರಳವಾದ ಪರಿಹಾರ, ಜೊತೆಗೆ ಪ್ರತಿಯೊಬ್ಬರೂ ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ತಂತ್ರ. ಮೇಷರಾಶಿಯವರಿಗೆ ಕೆಂಪು ಬಣ್ಣ ಅಧಿಪತಿ. 2026ರಲ್ಲಿ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಬೇಕು ಅಂದರೆ ಪ್ರತಿ ಮಂಗಳವಾರ ಒಂದು ಸಣ್ಣ ಗಾಜಿನ ಬೌಲ್ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ 9 ಕೆಂಪು ಹೂವಿನ ಎಸಳುಗಳನ್ನು, ದಾಸವಾಳ ಅಥವಾ ಗುಲಾಬಿ ಹಾಕಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹಜಾರದಲ್ಲಿ ಇಡಿ. ಮರುದಿನ ಆ ನೀರನ್ನು ಗಿಡಕ್ಕೆ ಹಾಕಿ. ಈ ಕೆಂಪು ಎಸಳುಗಳು ಬ್ರಹ್ಮಾಂಡದಲ್ಲಿರುವ ಕುಜಗ್ರಹದ ಪಾಸಿಟಿವ್ ಎನರ್ಜಿಯನ್ನು ಹೀರಿಕೊಂಡು ನಿಮ್ಮ ಮನೆಯಲ್ಲಿ ಧನಲಾಭವಾಗುವಂತೆ ಮಾಡುತ್ತವೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ಕ್ಷಣಾರ್ಧದಲ್ಲಿ ನಿವಾರಿಸುತ್ತದೆ. ರಹಸ್ಯ ನಂಬರ್ 2: ದಕ್ಷಿಣ ದಿಕ್ಕಿನ ರಕ್ತದೀಪದ ರಹಸ್ಯ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ಹೋಗುತ್ತಿದ್ದಾಳೆ ಹೊರತು ನೆಲೆಸುತ್ತಿಲ್ಲ ಅಲ್ವಾ? ಹಾಗಿದ್ದಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನು ಗಮನಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕು ಕುಜನ ಸಾಮ್ರಾಜ್ಯ. 2026ರಲ್ಲಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ: ಪ್ರತಿದಿನ ಸಂಜೆ ಸೂರ್ಯ ಮುಳುಗಿದ ನಂತರ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ. ಆದರೆ ನೆನಪಿಡಿ, ಆ ಎಣ್ಣೆಗೆ ಒಂದು ಚಿಟಿಕೆ ಕುಂಕುಮ ಸೇರಿಸಬೇಕು. ಈ ದೀಪವು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ಸುಟ್ಟು ಹಾಕಿ ಸಾಲದ ಬಾಧೆಯನ್ನು ಕರಗಿಸುತ್ತದೆ. ಇದು ಸಾಬೀತಾಗಿರುವ ಸತ್ಯ. 3ನೇ ರಹಸ್ಯಕ್ಕೆ ಹೋಗುವುದಕ್ಕೂ ಮುನ್ನ ಒಂದು ವಿಶೇಷ ಸಂಕಲ್ಪ. 2026ರಲ್ಲಿ ನಿಮ್ಮ ಜೀವನದಲ್ಲಿ ಮಿಂಚಿನ ವೇಗದ ಪ್ರಗತಿ ಬೇಕು ಅಂದರೆ ಆ ಹನುಮಂತನ ಕೃಪೆ ಬೇಕೇ ಬೇಕು. ಅದಕ್ಕಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಬಜರಂಗಬಲಿ ಎಂದು ಟೈಪ್ ಮಾಡಿ. ನಿಮ್ಮ ಈ ಒಂದು ಸಣ್ಣ ಕಮೆಂಟ್ ನಿಮ್ಮ ಸಂಕಲ್ಪವನ್ನು ದೇವರಿಗೆ ತಲುಪಿಸುತ್ತದೆ. ಸೋಮಾರಿತನ ಬಿಟ್ಟು ಈಗಲೇ ಟೈಪ್ ಮಾಡಿ. ರಹಸ್ಯ ನಂಬರ್ 3: 9 ಗಂಟುಗಳ ಕೆಂಪು ರೇಷ್ಮೆ ದಾರದ ಚಮತ್ಕಾರ. ಮೇಷರಾಶಿಯ ಅದೃಷ್ಟದ ಸಂಖ್ಯೆ 9. 2026ರಲ್ಲಿ ನೀವು ಯಾವುದೇ ಕೆಲಸಕ್ಕೆ ಹೋದರೂ ವಿಜಯ ನಿಮ್ಮದಾಗಬೇಕು ಅಂದರೆ ಒಂದು ಮಂಗಳವಾರದ ದಿನ ಕೆಂಪು ರೇಷ್ಮೆ ದಾರಕ್ಕೆ ಸರಿಯಾಗಿ 9 ಗಂಟುಗಳನ್ನು ಹಾಕಿ ಪ್ರತಿ ಗಂಟು ಹಾಕುವಾಗಲೂ ನಿಮ್ಮ ಒಂದೊಂದು ಕಷ್ಟವನ್ನು ಹೇಳಿಕೊಳ್ಳಿ. ನಂತರ ಈ ದಾರಕ್ಕೆ ಹನುಮಂತನ ಭುಜದ ಸಿಂಧೂರ ಹಚ್ಚಿ ನಿಮ್ಮ ಬಲಗೈ ಮಣಿಕಟ್ಟಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮ ದೇಹದ ಸುತ್ತ ಒಂದು ಸುರಕ್ಷಾ ಕವಚವನ್ನು ಸೃಷ್ಟಿಸುತ್ತದೆ. ಶತ್ರುಗಳ ಸಂಚು ನಿಮ್ಮ ಮುಂದೆ ಧೂಳಿಪಟವಾಗುತ್ತದೆ. ಕೆಂಪು ಕಾಳುಗಳ ದಾನದ ಮಹತ್ವ. ನಿಮ್ಮ ಜಾತಕದಲ್ಲಿ ಕುಜದೋಷವಿದ್ದರೆ ಅಥವಾ ಅತಿಯಾದ ಕೋಪದಿಂದ ಕೆಲಸಗಳು ಕೆಡುತ್ತಿದ್ದರೆ ಈ ರಹಸ್ಯ ಪರಿಹಾರವನ್ನು ಮಾಡಿ. ಪ್ರತಿ ಮಂಗಳವಾರ 1 ಕೆಜಿ ಕೆಂಪು ಮಸೂರ್ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನದ ಮುಂದೆ ಇರುವ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ನೀವು ನೀಡುವ ಪ್ರತಿಯೊಂದು ಕಾಳು ನಿಮ್ಮ ಪಾಪಕರ್ಮಗಳನ್ನು ಕಳೆದು ನಿಮ್ಮ ಆರ್ಥಿಕ ಹಾದಿಯನ್ನು ಸುಗಮ ಮಾಡುತ್ತದೆ. ದಾನ ಮಾಡುವುದರಿಂದ ಮಾತ್ರ ಕುಬೇರನ ಕೃಪೆ ಸಿಗುತ್ತದೆ ಎಂಬುದು ನೆನಪಿರಲಿ. ಹಳೆಯ ಕಬ್ಬಿಣದ ಬೀಗದ ಕೈಯ ಹಾಗೂ ವಿಜಯದ ರಹಸ್ಯ. ಇದು ಈವರೆಗೆ ಯಾವ ವಿಡಿಯೋದಲ್ಲೂ ಸಿಗದ ಅತ್ಯಂತ ಗುಪ್ತ ಪರಿಹಾರ. ಮೇಷರಾಶಿಯ ಅಧಿಪತಿ ಕುಜನು ಲೋಹಗಳ ಮೇಲೆ ಅಧಿಕಾರ ಹೊಂದಿದ್ದಾನೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿಲ್ಲ ಅಂದರೆ ಒಂದು ಹಳೆಯ ಕಬ್ಬಿಣದ ಬೀಗದ ಕೈಯನ್ನು ತೆಗೆದುಕೊಳ್ಳಿ. ಅದನ್ನು ಒಂದು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಮಂಗಳವಾರದ ದಿನ ನಿಮ್ಮ ಮನೆಯ ದಕ್ಷಿಣ ಭಾಗದ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಎತ್ತರದ ಜಾಗದಲ್ಲಿ ಇಡಿ. ಕಬ್ಬಿಣವು ಶನಿ ಹಾಗೂ ಕುಜನ ಸಂಕೇತ. ಕೆಂಪು ಬಟ್ಟೆಯಲ್ಲಿ ಇದನ್ನು ಇಡುವುದರಿಂದ 2026ರಲ್ಲಿ ನಿಮ್ಮ ಮುಚ್ಚಿ ಹೋಗಿರುವ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅನಿರೀಕ್ಷಿತವಾಗಿ ಆಸ್ತಿ ಅಥವಾ ದೊಡ್ಡ ಹಣದ ಲಾಭ ನಿಮ್ಮದಾಗುತ್ತದೆ. ಸ್ನೇಹಿತರೆ, 2026 ನಿಮ್ಮ ಪಾಲಿನ ಬಂಗಾರದ ವರ್ಷ.
ನೀವು ಸಿಂಹದ ಮರಿಗಳು ಪಂಜರದಲ್ಲಿ ಇರಲು ಹುಟ್ಟಿದವರಲ್ಲ. ನಾನು ಹೇಳಿದ ಈ 5 ರಹಸ್ಯಗಳನ್ನು ಇಂದಿನಿಂದಲೇ ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಬದುಕಿನ ಕತ್ತಲೆ ಕರಗಿ ಗೆಲುವಿನ ಬೆಳಕು ಮೂಡಲಿ. ಈ ಮಾಹಿತಿ ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯ ನೀಡಿದರೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ. ಜಯ ನಿಮ್ಮದೇ. ಶುಭವಾಗಲಿ.